ಸೌಮ್ಯ ಸತೀಶ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ನನ್ನ ಎಲ್ಲ ಯೂಟ್ಯೂಬ್ ವೀಕ್ಷಕರಿಗಾಗಿ ಈ ದಿನದ ನನ್ನ 2 ಮಾತುಗಳೊಂದಿಗೆ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಹೆಣ್ಣಿಗೆ ಆಭರಣವೇ ಅಂದ. ಹೆಣ್ಣಿನ ಅಂದವನ್ನು ದುಪ್ಪಟ್ಟು ಮಾಡುವ ಇನ್ನೊಂದು ಆಭರಣವೇ ಅವಳ ಅಂದವಾದ ನಗು. ನಗು ನಗುತ್ತಾ ಬಂಗಾರದಂತೆ ಸಾಗಲಿ ಪ್ರತಿ ಹೆಣ್ಣಿನ ಜೀವನ. ಏನಿವತ್ತು ಇಷ್ಟು ಚೆನ್ನಾಗಿರುವಂತಹ ಹೆಣ್ಣಿನ ಆಭರಣದ ಬಗ್ಗೆ ಹೇಳಿದ್ದೀನಿ ಅಂತ. ಹೌದು, ಇವತ್ತಿನ ವಿಡಿಯೋ ಸ್ಪೆಷಲ್ ಅದೇ. ಸೊ ಈ ದಿನ ನನ್ನ ಒಂದು ಮೇಕಪ್ ಕಲೆಕ್ಷನ್ ಮತ್ತು ಕೆಲವು ಆರ್ಟಿಫಿಷಿಯಲ್ ಜ್ಯುವೆಲರೀಸ್ ಮತ್ತು ನಾನು ಏನೇನೆಲ್ಲ ಯಾವ್ಯಾವ ರೀತಿ ಇಟ್ಟಿದ್ದೀನಿ ಮತ್ತು ಅದನ್ನು ನಾನು ಯಾವ ರೀತಿ ಜೋಡಿಸಿದ್ದೀನಿ ಅಂತಲೂ ಸಹ ಇವತ್ತು ವಿಡಿಯೋ ಮಾಡಿದ್ದೀನಿ. ಬೇರೆ ಎಲ್ಲೋ ಪ್ರೋಗ್ರಾಮ್ ಇತ್ತು ಅಂದ್ಬಿಟ್ಟು ಎಲ್ಲ ಆಲ್ಮೋಸ್ಟ್ ಕಿತ್ತು ಬಿಸಾಡಿಬಿಟ್ಟಿದ್ದೆ. ಈಗ ಅದನ್ನೆಲ್ಲ ಕುತ್ಕೊಂಡು ಜೋಡಿಸೋದಿದೆ ನೋಡಿ, ಅದೇ ಸಖತ್ ತಲೆನೋವು. ನೋಡಿ, ನನ್ನ ಜೊತೆ ನಿಮಗೂ ಸಹ ನನ್ನ ಕಬೋರ್ಡಲ್ಲಿ ಯಾವ ರೀತಿ ನಾನು ನನ್ನ ಜ್ಯುವೆಲರೀಸ್ನ ಅರೇಂಜ್ ಮಾಡಿದ್ದೀನಿ ಅಂತ ನೋಡಿ. ಇದು ಬಂದು ನನ್ನ ಆರ್ಟಿಫಿಷಿಯಲ್ ಕಾಲ್ ಚೈನು. ಇದು ಬಂದು ನಾನು ಪರ್ಚೇಸ್ ಮಾಡಿದ್ದಲ್ಲ, ನಮ್ಮ ವಿಜಿ ಅಕ್ಕದು. ಸೊ ಅಕ್ಕ ಅದನ್ನು ಯೂಸ್ ಮಾಡ್ತಿರ್ಲಿಲ್ಲ ಅಂತ ನಾನು ಮೈಸೂರಿಗೆ ಹೋದಾಗ ಅಕ್ಕ ಹತ್ರದಿಂದ ತೊಗೊಂಬಂದೆ. ಸೊ ತುಂಬ ಚೆನ್ನಾಗಿದೆ. ನಾನು ಅವಾಗವಾಗ ವೇರ್ ಮಾಡಬೇಕಂದ್ರೆ ಅದೇ ವೇರ್ ಮಾಡೋದು. ಬೆಳ್ಳಿದೆಲ್ಲ ಇದ್ದರೂ ಸಹ ಪಕ್ಕಕ್ಕೆ ಇಟ್ಬಿಟ್ಟು ಇದೇ ವೇರ್ ಮಾಡ್ತೀನಿ. ಸೊ ಇದೆಲ್ಲ ನನ್ನ ಜ್ಯುವೆಲರಿ ಕಲೆಕ್ಷನು. ಆ್ಯಕ್ಚುಲಿ ಇದೆಲ್ಲ ಓಲ್ಡ್ ಜ್ಯುವೆಲರೀಸು. ಇದೆಲ್ಲ ನಾನು ಒಂದು ಮೇ ಬಿ 5 ಇಯರ್ಸ್ ಬ್ಯಾಕ್ ಪರ್ಚೇಸ್ ಮಾಡಿರುವಂತಹ ಜ್ಯುವೆಲರೀಸು. ನೋಡಿ, ಈ ಜುಮ್ಕಾ ಅಂತೂ KGF ಅಲ್ಲಿ ಒಂದು ಜಾತ್ರೆಯಲ್ಲಿ ಪರ್ಚೇಸ್ ಮಾಡಿದ್ದು. ಇದು ಬಂದು ನಮ್ಮ ಚಿಕ್ಕಮ್ಮದು. ಚಿಕ್ಕಮ್ಮ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಅಂತ ಫುಲ್ ಸೆಟ್ ತಂದಿದ್ರು. ಅದರಲ್ಲಿ ನನಗೆ ಇಯರಿಂಗ್ ಇಷ್ಟ ಆಗಿದೆ ಅಂತಂದರೆ ನಮ್ಮ ಚಿಕ್ಕಮ್ಮ ನನಗೋಸ್ಕರ ಕೊಟ್ಟಿದ್ದು. ತುಂಬ ಸರಿ ಅದನ್ನು ವೇರ್ ಮಾಡಿದ್ದೀನಿ. ಅದಂತೂ ತುಂಬ ಒಂದು 6-7 ಇಯರ್ಸ್ ಬ್ಯಾಕ್ದೆ. ಬಟ್ ಇವಾಗಲೂ ನೋಡಿ ಎಷ್ಟು ಚೆನ್ನಾಗಿದೆ. ಇಷ್ಟು ಮಾತ್ರ ಇವಾಗ ಗೋಲ್ಡ್ ಮಾಡಿಸ್ಬೇಕು ಅಂದರೆ ಇವಾಗಿರೋ ರೇಟ್ಗೆ ಅಷ್ಟೇ ಕತೆ. ಇದು ನೋಡಿ ಎಷ್ಟು ಚೆನ್ನಾಗಿದೆ. ಇದು ಬಂದು ನಾನು ಎಲ್ಲೋ ಟ್ರಿಪ್ ಹೋಗಿದ್ರೆ ಸೊ ತುಂಬ ಚೆನ್ನಾಗಿ ಕಾಣಿಸ್ತು ಅಂತ ತೊಗೊಂಡೆ. ಇವೆಲ್ಲವೂ ಸಹ ಅಷ್ಟೇ. ಎಲ್ಲೂ ಸಹ ನಾನು ಇದನ್ನು ತೊಗೋಬೇಕು ಅಂತ ಪರ್ಚೇಸ್ ಮಾಡಿರೋ ಇಯರಿಂಗ್ ಒಂದೂ ಸಹ ಇಲ್ಲ. ಇವೆಲ್ಲ ನಾನು ಎಲ್ಲೋ ಹೊರಗಡೆ ಹೋದಾಗ, ಜಾತ್ರೆಯಲ್ಲಿ, ಬೇರೆ ಬೇರೆ ಕಡೆ ಅಥವಾ ಕೋಲಾರಲ್ಲಿ MG ರೋಡ್ಗೆ ಹೋದಾಗ ನನಗೇನೋ ಕಣ್ಣಿಗೆ ಇಷ್ಟವಾದಂಗೆ ಅನಿಸಿದ್ರೆ ಪರ್ಚೇಸ್ ಮಾಡಿರೋದೆ. ಈ 2 ಜುಮ್ಕಾಗಳು ಬಂದು ನಾನು ಗೌರಿಬಿದನೂರಲ್ಲಿ ನಮ್ಮ ಬ್ರದರ್ ಅವ್ರದ್ದೇ ಒಬ್ಬರದು ಶಾಪ್ ಇದೆ. ಸೊ ಅಲ್ಲಿ ನಾನು ಪರ್ಚೇಸ್ ಮಾಡಿರುವಂತಹ ಜ್ಯುವೆಲರಿ. ಇದು ಬಂದು ಪಿಂಕ್ ಕಲರ್ ಜ್ಯುವೆಲರಿ. ನಂಗೆ ತುಂಬ ಇಷ್ಟ ಆಯಿತು. ಅದೂ ಸಹ ಟೆಂಪಲ್ಗೆ ಹೋದಾಗ ಪರ್ಚೇಸ್ ಮಾಡಿರೋದು. ಎಲ್ಲ ಇಯರಿಂಗ್ಸ್ನ ಸ್ಟೋರ್ ಮಾಡೋಕ್ಕೆ ಅಂತ ಈ ಸ್ಮಾಲ್ ಪಿಂಕ್ ಬಾಕ್ಸ್ ತೊಗೊಂಡೆ. ಈ ಬಾಕ್ಸ್ನ ಬಂದು ನಾನು ಆನ್ಲೈನಲ್ಲಿ ಪರ್ಚೇಸ್ ಮಾಡಿದ್ದೆ. ನೋಡಿ ಎಷ್ಟು ಕ್ಯೂಟಾಗಿದೆ ಬಾಕ್ಸು. ಬ್ಯಾಂಗಲ್ಸು ನನಗೆ ಎಲ್ಲೋದ್ರೂ ಸಹ ಬ್ಯಾಂಗಲ್ಲು ಅಷ್ಟೇ. ನಾನು ಸ್ಪೆಸಿಫಿಕ್ಕಾಗಿ ಈ ಡ್ರೆಸ್ಗೆ, ಈ ಸ್ಯಾರಿಗೆ ಅಂತ ನಾನು ಯಾವತ್ತೂ ಬ್ಯಾಂಗಲ್ಸ್ ಹೆಚ್ಚಾಗಿ ತೊಗೊಳಕ್ಕೆ ಹೋಗಲ್ಲ. ರೇರು ನನ್ನ ಥರ ಸೆಲೆಕ್ಟ್ ಮಾಡೋದು. ಬಟ್ ಬ್ಯಾಂಗಲ್ಸ್ ಅಂತೂ ನಾನು ಹೇಳಿದ್ದೀನಲ್ಲ, ನನ್ನ ಮದುವೆ ದಿನ ಬಂದರೆ ನಾನು ಆಲ್ಮೋಸ್ಟು ಬ್ಯಾಂಗಲ್ ಪರ್ಚೇಸ್ ಮಾಡ್ತೀನಿ. ಈವನ್ ಒಂದೊಂದು ಸರಿ ನನ್ನ ಬರ್ಡೇಗೂ ಸಹ ನಾನು ಹಾಕ್ಸ್ಕೊತೀನಿ ನನ್ನ ಬ್ಯಾಂಗಲ್ಸ್ನ. ಇನ್ನು ಅದಲ್ಲದೆ ನಾನು ಮದುವೆಗಳ್ಗೆ ಹೋದಾಗ ಚಪ್ರ ಹತ್ರ ಬಳೆ ಹಾಕ್ತಾರಲ್ವ, ಸೊ ಆ ರೀತಿ ಎಲ್ಲ ನನ್ನ ಬಳೆ ಕಲೆಕ್ಷನ್ಸ್ ನೋಡಿ ಈ ರೀತಿ ಇದೆ. ನನಗಂತೂ ಮದುವೆ ಬಳೆ, ಈ ಗ್ರೀನ್ ಬಳೆ ಇದೆಯಲ್ಲ, ಇದೆಲ್ಲ ಆಲ್ಮೋಸ್ಟ್ ಮದುವೆ ಬಳೆನೇ. ಮದುವೆ ಬಳೆ, ಆ ಬ್ಲ್ಯಾಕ್ ಬಳೆ ಅಂದರೆ ನನಗೆ ತುಂಬಾ ಇಷ್ಟ. ಸೊ ಅದನ್ನು ಈ ರೀತಿ ಆನ್ಲೈನಲ್ಲಿ ಪರ್ಚೇಸ್ ಮಾಡಿರೋ ಈ ಪೌಚಲ್ಲಿ ನಾನು ಹಾಕಿಟ್ಟಿದ್ದೀನಿ. ನೋಡಿ ಹೇಗೆ ಕಾಣಿಸ್ತದೆ, ಚೆನ್ನಾಗಿದೆಯಲ್ವ ಲುಕ್ಕು, ಮತ್ತು ಎತ್ಕೊಳ್ಳೋಕ್ಕೂ ಸಹ ಸೇಫ್ ಆಗಿರುತ್ತೆ. ಸೊ ನೀವು ಸಹ ಈ ರೀತಿ ಒಂದು ದೊಡ್ಡ ಪೌಚ್ನ ನೀವು ತೊಗೊಂಡ್ಬಿಟ್ರೆ ಎಷ್ಟು ಬಳೆ ಬೇಕಾದರೂ ಸ್ಟೋರ್ ಮಾಡ್ಬೋದು. ಆಲ್ಮೋಸ್ಟ್ ನಾನು ಎಷ್ಟೊಂದು ಬಳೆ ಇದರಲ್ಲಿ ಸ್ಟೋರ್ ಮಾಡಿದ್ದೀನಿ. ಬೇಗನೂ ಎತ್ಕೋಬೋದು. ಒಂದೇ ಬಾಕ್ಸಲ್ಲಿ ಹಾಕಿಟ್ರೆ ಆ ಬಳೆ ಈ ಕಡೆ, ಈ ಬಳೆ ಆ ಕಡೆ ಹೊಟ್ಟೋಗ್ಬಿಟ್ಟಿರುತ್ತೆ, ಸಿಗಲ್ಲ. ಈ ಬಳೆ ಬಂದು ವರಮಹಾಲಕ್ಷ್ಮಿ ಹಬ್ಬ ದಿನ ನಾನು ಎಲ್ರಿಗೂ ಅರ್ಶಿನ ಕುಂಕುಮ ಕೊಡೋದಕ್ಕೆ ಅಂತ ತಂದಿರೋ ಬಳೆ ಇದು. ಇದನ್ನೆಲ್ಲ ಈ ರೀತಿ ಸ್ಮಾಲ್, ಅದೇ ಥರ ಪೌಚು ಸ್ಮಾಲ್ದು, ಮತ್ತು ಈ ರೀತಿದು ಒಂದು ಬ್ಯಾಂಗಲ್ ಬಾಕ್ಸು ಇನ್ನೊಂದು ತೊಗೊಂಡಿದ್ದೀನಿ. ಸೊ ಇದರಲ್ಲಿ ಡಿಫ್ರೆಂಟ್ ಸ್ಯಾರಿಗೆ ಮ್ಯಾಚಿಂಗ್ ಆ ಥರ ಎಲ್ಲ ಬ್ಯಾಂಗಲ್ಸ್ ಇರುತ್ತಲ್ವ. ಸೊ ಬೇರೆ ಡಿಸೈನ್ ಆಗಿರೋ ಬ್ಯಾಂಗಲ್ಸು, ಅದನ್ನು ಈ ಒಂದು ಬಾಕ್ಸಲ್ಲಿ ಸ್ಟೋರ್ ಮಾಡಿದ್ದೀನಿ. ಈ ಬಾಕ್ಸ್ ಬಂದು ತುಂಬಾ ಒಂದು ಸೆಂಟಿಮೆಂಟಲ್ ಬಾಕ್ಸು. ಯಾಕೆ ಅಂದರೆ ಇದು ನಮ್ಮ ಮಾವ ಕೊಡಿಸಿದ್ದು, ನಮ್ಮ ಸತೀಶ್ ಅವ್ರ ಅಪ್ಪ ಕೊಡಿಸಿದ್ದು, ಮೈಸೂರಿಂದ ತಂದಿದ್ದು ಬ್ಯಾಂಗಲ್ ಬಾಕ್ಸ್ ಇದು. ಸೊ ಎಷ್ಟು ವರ್ಷ ಆಯಿತು ಅಂದರೆ ಮೇ ಬಿ ಒಂದು 13 ಇಯರ್ಸ್ ಆಗಿದೆ. ಆ ಬಾಕ್ಸ್ನ ನಾನು ಹಂಗೆ ಇಟ್ಕೊಂಡಿದ್ದೀನಿ ನೆನಪಿಗೆ. ಇದೆಲ್ಲ ಜಸ್ಟ್ ನಾನೇನಾದರೂ ಮಾಡ್ರನ್ ಡ್ರೆಸ್ ಹಾಕ್ಕೊಂಡಾಗ ವೇರ್ ಮಾಡೋದಕ್ಕೆ ಬ್ರಾಸ್ಲೈಟ್ ಟೈಪು ತೊಗೊಂಡಿದ್ದೀನಿ ನಾನು. ಇದು ಬಂದು ಹೇರ್ ಸ್ಟ್ರೈಟ್ನಿಂಗು. ನಾನು ಯಾವಾಗಲೂ ಮಾಡಲ್ಲ, ರೇರು. ಯಾವಾಗಲೂ ನನಗೆ ಲೆಹೆಂಗಾ ಆ ಥರ ಹಾಕ್ಕೊಂಡಾಗ ಹೇರ್ ಸ್ಟ್ರೈಟ್. ಜಸ್ಟ್ ನನ್ನ ಮೇಕಪ್ ಕಿಟ್ಟು. ಇದನ್ನು ನಾನು ಆನ್ಲೈನಲ್ಲೇ ಪರ್ಚೇಸ್ ಮಾಡಿದ್ದು. ಬಟ್ ಇದನ್ನೆಲ್ಲ ನಾನು ಅಷ್ಟು ಯೂಸ್ ಮಾಡಲ್ಲ. ಇದು ನೋಡಿ ನನ್ನ ಸ್ಪೆಷಲ್ ಬ್ಯಾಂಗಲ್ಸು, ನನ್ನ ಮದುವೆ ಬಳೆ ಇದು.
ಇನ್ನೂ ಸಹ ಹಂಗೆ ಸ್ಟೋರ್ ಮಾಡಿಟ್ಟಿದ್ದೀನಿ. ಇದು ವೈಟ್ ಬಾಕ್ಸಲ್ಲೂ ಬೇರೆ ಬೇರೆ ಬ್ಯಾಂಗಲ್ಸ್ ಇಟ್ಟಿದ್ದೀನಿ. ಇನ್ನು ನನ್ನ ಸ್ಟಿಕ್ಕರ್ಸ್ ಇದೆಲ್ಲ ಅಲ್ಲಿ ಇಲ್ಲಿ ಹೋದಾಗೆಲ್ಲ ತೊಗೊಳ್ತಾ ಇರ್ತೀನಿ. ಮತ್ತು ಸ್ಪೆಕ್ಸ್ ಕಲೆಕ್ಷನ್ಸು ಸ್ವಲ್ಪ ಜಾಸ್ತಿನೇ ಇಟ್ಟಿದ್ದೀನಿ ನಾನು. ಈವನ್ ಇದೂ ಆರ್ಟಿಫಿಷಿಯಲ್ ಇಯರಿಂಗ್ಸು ನಾನು ಜಾಸ್ತಿ ವೇರ್ ಮಾಡಲ್ಲ. ಈ ಥರ ಆರ್ಟಿಫಿಷಿಯಲ್ ಇಟ್ಕೊಂಡ್ರೆ ಸ್ವಲ್ಪ ಕಿವಿ ಹುಣ್ಣಾಗ್ಬಿಡುತ್ತೆ ನನಗೆ, ಅದಕ್ಕೆ ಇದನ್ನು ಅಷ್ಟೊಂದು ವೇರ್ ಮಾಡಲ್ಲ. ಇದು ಬಂದು ನೋಡಿ ನಮ್ಮ ಅತ್ತೆ ನನಗೆ ಮದುವೆ ಆದ ಹೊಸದಲ್ಲಿ ಕರಿಮಣಿ ಹೊಲ್ಕೊಟ್ಟಿದ್ದು, ಆ ನೆನಪಿಗೋಸ್ಕರ ನಾನು ಈ ಕರಿಮಣಿನ ಹಾಗೆ ಇಟ್ಟಿದ್ದೀನಿ. ನೀವೆಲ್ಲ ನನ್ನ ಹತ್ರ ಇರೋ ಡಿಸೈನ್ ಸ್ಯಾರಿ ಪಿನ್ಸು ಮತ್ತು ಆರ್ಟಿಫಿಷಿಯಲ್ ಏನು ಕೈಗೆ ಹಾಕ್ಕೊಳ್ಳೋ ರಿಂಗ್ಸು ಅಲ್ಲಿ ಇಲ್ಲಿ ಎಲ್ಲ ಹೋದಾಗೆಲ್ಲ ಜಾತ್ರೆಯಲ್ಲಿ, ಎಕ್ಸಿಬಿಷನಲ್ಲಿ ಮತ್ತು ಫ್ಯಾನ್ಸಿ ಸ್ಟೋರಲ್ಲಿ ಇಷ್ಟ ಆದರೆ ತೊಗೊಳ್ತಾ ಇರ್ತೀನಿ. ಇದೆಲ್ಲ ನನ್ನ ಹತ್ರ ಇರೋ ಆರ್ಟಿಫಿಷಿಯಲ್ ಜುವೆಲರೀಸು. ಆವಾಗವಾಗ ನನಗೆ ಎಲ್ಲಾದರೂ ಹೊರಗಡೆ ಹೋದಾಗ ಇಷ್ಟಪಟ್ಟಾಗ ಜುಮ್ಕಿಗಳೆಲ್ಲ ತೊಗೊಂಡಿದ್ದೀನಿ. ಅದಕ್ಕೆ ನಾನು ತೊಗೊಂಡಿರೋ ಆರ್ಟಿಫಿಷಿಯಲ್ ನಕ್ಲೇಸು ಲಾಂಗ್ ಚೈನ್ಗೆ ಮ್ಯಾಚಿಂಗ್ ಜುಮ್ಕಿ. ಇದು ಬಂದು ಸೈಡ್ದು ಮೂಗುತ್ತಿ, ಯಾವಾಗ ಒಂದ್ಸರಿ ಇಟ್ಕೊಳ್ತೀನಿ. ಸೊ ಇದೆಲ್ಲ ನನ್ನ ಹತ್ರ ಇರೋ ನಕ್ಲೇಸು ಲಾಂಗ್ ಹಾರ, ಇದೆಲ್ಲ ಆರ್ಟಿಫಿಷಿಯಲ್ ಜುವೆಲರೀಸು. ಸೊ ಇದನ್ನೆಲ್ಲ ನಾನು ಈ ರೀತಿ ವೈಟ್ ಬಾಕ್ಸಲ್ಲಿ ಸ್ಟೋರ್ ಮಾಡಿ ಇಟ್ಕೊಳ್ತೀನಿ. ಇದೆಲ್ಲ ಬಂದು ಸಿಲ್ವರ್ ಸೆಟ್ಸು. ಸೊ ಬೇರೆ ಥರ ನಾನು ವೆಸ್ಟರ್ನ್ ಏನಾದರೂ ಹಾಕ್ಕೊಂಡಾಗ, ಲೆಹೆಂಗ ಹಾಕ್ಕೊಂಡಾಗ ನನಗೆ ಅದಿಷ್ಟ. ನೋಡಿ ಎಲ್ಲ ಈಗ ಜೋಡಿಸ್ತಾ ಇದ್ದೀನಿ, ಎಷ್ಟಿದೆ ನೋಡಿ, ಒಂದೊಂದರಲ್ಲೇ ಒಂದೊಂದು ಅರೇಂಜ್ ಮಾಡಿ ಇಡ್ತಾಯಿದ್ದೀನಿ. ಇದೆಲ್ಲ ನನ್ನ ಲ್ಯಾಕ್ಮಿ ಬ್ರ್ಯಾಂಡಲ್ಲಿರೋಂತಹ ಲ್ಯಾಕ್ಮಿ ಫೌಂಡೇಶನ್ನು ಅವೆಲ್ಲ ಸಪ್ರೇಟಾಗಿ ಇಟ್ಟಿದ್ದೀನಿ. ಇದೆಲ್ಲ ನನ್ನ ಸೈಡ್ ಹಾಕ್ಕೊಳ್ಳೋ ಬ್ಯಾಂಗಲ್ಸು. ಅದ್ರ ಜೊತೆಲಿ ಇದೆಲ್ಲ ನಾನು ಡೈಲಿ ವೇರ್ ಮಾಡೋ ಕ್ಲಿಪ್ಸು, ಎಲ್ಲ ಥರ ಕ್ಲಿಪ್ಸು ಇದೆ. ಲಾಂಗ್ ಕ್ಲಿಪ್ಸು, ಸ್ಮಾಲ್ ಕ್ಲಿಪ್ಸು ಮತ್ತು ಬನಾನಾ ಟೈಪ್ ಕ್ಲಿಪ್ಸು, ಎಲ್ಲ ಥರ ಕ್ಲಿಪ್ಸ್ನೂ ಸಹ ನಾನು ಯೂಸ್ ಮಾಡ್ತೀನಿ. ಎಲ್ಲಾದರೂ ಅಲ್ಲಿ ಇಲ್ಲಿ ಬಿಟ್ಬಿಡ್ತೀನಿ ಅಂತ ಎಕ್ಸ್ಟ್ರಾ ಒಂದು ಸೆಟ್ಟು ಬಾಚಂಗೆ ಸೆಟ್ಟು ಇಟ್ಟಿದ್ದೀನಿ. ಇದು ತಲೆ ಯಾವಾಗಾದರೂ ಗಂಟು ಹಾಕಿದಾಗ ಸೈಡು ಆರ್ಟಿಫಿಷಿಯಲ್ ಫ್ಲವರು ಗಂಟು ಹಾಕೋದಕ್ಕೆ, ಮತ್ತು ಪಾರಾಣಿ ಅದೆಲ್ಲ ಇಟ್ಟಿದ್ದೀನಿ. ಇದೆಲ್ಲ ದೇವ್ರಿಗೆ ಹಾಕೋ ಸೆಟ್ಸ್ ಥರ ಪಲ್ಲು ಬಂದಿರುವಂತಹ ಎಲ್ಲ ಮಣಿದು ಲಾಂಗ್ ಹಾರಗಳು. ಅವರ ಮಹಾಲಕ್ಷ್ಮಿ ಹಬ್ಬದ ದಿನ ಇದನ್ನು ಎಲ್ಲ ನಾನು ಜಾಸ್ತಿ ಯೂಸ್ ಮಾಡ್ತೀನಿ. ಮತ್ತು ನನ್ನ ಹತ್ರ ಇರೋವಂಥ ಟೈಟಾನು, ಸುನೋಟಾ, ಬೇರೆ ಬೇರೆ ಡಿಫ್ರೆಂಟ್ ಫ್ಯಾಷನ್ ವಾಚು. ಫೈನಲಿ ನಾನು ಈ ರೀತಿ ನಾನು ಈವನ್ ಕೆಲವು ಟಾಟಾ ಸ್ಕೈ ಬಾಕ್ಸಸ್ ಬರುತ್ತಲ್ಲ ಅದರಲ್ಲಿ, ಮತ್ತು ವೈಟ್ ಬಾಕ್ಸಸ್ಸಲ್ಲಿ, ಕೆಲವು ಆನ್ಲೈನ್ ಪರ್ಚೇಸಲ್ಲಿ ಮಾಡೋ ಬಾಕ್ಸಲ್ಲಿ ಎಲ್ಲದರಲ್ಲೂ ನಾನು ಈ ರೀತಿ ಅರೇಂಜ್ ಮಾಡ್ಕೊಂಡಿದ್ದೀನಿ. ಸೊ ಇನ್ನಷ್ಟು ವಿಡಿಯೋಗಳೊಂದಿಗೆ ಮತ್ತೆ ಭೇಟಿ ಆಗೋಣ. ಯಾರೆಲ್ಲ ನನ್ನ ವಿಡಿಯೋನ ಫಸ್ಟ್ ಟೈಮ್ ವಾಚ್ ಮಾಡ್ತಾಯಿದ್ದೀರಿ, ಸೊ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಬೆಲ್ ಐಕಾನ್ ಒತ್ತೋ ಮೂಲಕ ನನ್ನ ವಿಡಿಯೋನ ಮೊದಲಿಗೆ ನೋಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.